ಅಂಕೋಲಾದ ಶಿರೂರು ಭಾಗದಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಲ್ಲಿ ಕಣ್ಮರೆಯಾಗಿರುವ ಗ್ಯಾಸ್ ಟ್ಯಾಂಕರ್ನ ಶೋಧ ಕಾರ್ಯ ಇವತ್ತು ಮುಂದುವರೆದಿದೆ. ಗಂಗಾವಳಿ ನದಿಯಲ್ಲಿ ಇವತ್ತು ಮತ್ತೊಂದು ಬಿಡಿ ಭಾಗ ಪತ್ತೆಯಾಗಿದೆ. ಅಂಕೋಲಾದ ಶಿರೂರು ಬಳಿಯಲ್ಲಿ ಸಂಭವಿಸಿದ ಗುಡ್ಡ ಕುಸಿತ ದುರಂತ. ಗಂಗಾವಳಿ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ನದಿಯಲ್ಲಿ ಮತ್ತೊಂದು ಕಬ್ಬಿಣದ ಭಾಗ ಪತ್ತೆಯಾಗಿದೆ. ಈಶ್ವರ್ ಮಲ್ಪೆ ಅವರ ತಂಡದಿಂದ ಶೋಧ ಕಾರ್ಯ ಮುಂದುವರೆದಿದೆ. ಗ್ಯಾಸ್ ಟ್ಯಾಂಕರ್ನ ಒಂದು ಭಾಗ ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಈಶ್ವರ್ ಮಲ್ಪೆ ಅವರ ತಂಡದಿಂದ ಶೋಧ ಕಾರ್ಯ ನಿರಂತರವಾಗಿ ಮುನ್ನಡೆಸ್ಕೊಂಡು ಹೋಗ್ಲಾಗ್ತಾ ಇದೆ. ಗಂಗಾವಳಿ ನದಿಯಲ್ಲಿ ಚುರುಕಿನ ಕಾರ್ಯಾಚರಣೆ ನಡೀತಾ ಇದೆ. ನದಿಯಲ್ಲಿ ಬಿದ್ದಿರುವ ಆಲದ ಮರವನ್ನ ಎತ್ತೋಕೆ ಪ್ಲಾನ್ ಮಾಡಲಾಗಿದೆ. ಕಾರ್ಯಾಚರಣೆ ಸ್ಥಳಕ್ಕೆ ಇದೀಗ ಹಗ್ಗ, ಕ್ರೇನ್ ಎಲ್ಲವನ್ನ ತರಿಸಿಕೊಳ್ಳಲಾಗಿದೆ. ಮರವನ್ನ ಹುಡುಕಿ ಹಗ್ಗ ಕಟ್ಟೋಕೆ ಇದೀಗ ಮುಳುಗು ತಜ್ಞರು ಮುಂದಾಗ್ತಿದ್ದಾರೆ. ಕಾರ್ಯಾಚರಣೆಯ ದೃಶ್ಯಗಳನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಗಮನಿಸ್ತಾ ಇದ್ದೀರಿ. ಒಂದ್ ಕಡೆಯಲ್ಲಿ ಕಾಣೆಯಾಗಿರುವ ಟ್ಯಾಂಕರ್ ಅನ್ನ ಹುಡುಕೋ ಕಾರ್ಯ, ಮತ್ತೊಂದು ಕಡೆಯಲ್ಲಿ ಇದನ್ನ ಹುಡುಕೋ ಸಂದರ್ಭದಲ್ಲಿ ದೊಡ್ಡದೊಂದು ಆಲದ ಮರ ಕೂಡ ನದಿಯಲ್ಲಿ ಬಿದ್ದಿದೆ ಅನ್ನೋದು ಗೊತ್ತಾಗಿದೆ. ಈಗ ಅದನ್ನ ಮೇಲಕ್ಕೆತ್ತುವ ಕಾರ್ಯವನ್ನ ಕೂಡ ಮಾಡಲಾಗ್ತಾ ಇದೆ. ಅದಕ್ಕಾಗಿ ಹಗ್ಗ ಹಾಗೆ ಇತ್ಯಾದಿ ಉಪಕರಣಗಳನ್ನ ಕೂಡ ಸ್ಥಳಕ್ಕೆ ತರಲಾಗಿದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ನನ್ನ ಕಲೀಗ್ ನಾಗೇಂದ್ರ ಬಾಬು, ಓವರ್ ಟು ಯು. ಥ್ಯಾಂಕ್ ಯು ಸ್ಮಿತಾ. ನೋಡಿ, ಇವತ್ತು ಶಿರೂರು ಗುಡ್ಡ ಕುಸಿತ ಆಗಿ ಸಾಕಷ್ಟು ದಿನಗಳಾಗಿದೆ. ನೆನೆ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆ ಇದ್ದಂಥ ಹಿನ್ನೆಲೆಯಲ್ಲಿ ಈ ಒಂದು ಭಾಗದಲ್ಲಿ ಕಾರ್ಯಾಚರಣೆಯನ್ನು ನಿನ್ನೆಯ ಮಟ್ಟಿಗೆ ಮಾತ್ರ ಸ್ಥಗಿತಗೊಳಿಸಲಾಗಿತ್ತು. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಮತ್ತೊಮ್ಮೆ ಕಾರ್ಯಾಚರಣೆಯನ್ನು ಆರಂಭ ಮಾಡಿದ್ದು, ಇವತ್ತು ಪ್ರಮುಖವಾಗಿ ಕಾರ್ಯಾಚರಣೆ ಹೇಗೆ ನಡೆಯುತ್ತೆ ಅನ್ನುವ ಮಾಹಿತಿಯನ್ನು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ನಮ್ಮ ವೀಕ್ಷಕರಿಗೆ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದೆ. ಈಗ ನಾವು ಆ ಒಂದು ಗುಡ್ಡ ಕುಸಿತ ಆದಂಥ ಪಕ್ಕದಲ್ಲೇ ಇರುವಂಥ ಗಂಗಾವಳಿ ನದಿಯ ಮುಂಭಾಗದಲ್ಲಿ ನಿಂತು ನಾವು ವರದಿಯನ್ನು ಕೂಡ ಮಾಡ್ತಾ ಇದ್ದೀವಿ. ಗಂಗಾವಳಿ ನದಿಯಲ್ಲಿ ಈಗ ನಾವು ಗಮನಿಸ್ತಾ ಇದ್ದೀವಿ, ನೇವಿ ತಂಡ ಇದೆ, ಜೊತೆಗೆ ಮುಳುಗು ತಜ್ಞರ ತಂಡ ಕೂಡ ಇರುವಂಥದ್ದು, ಈಶ್ವರ್ ಮಲ್ಪೆ ತಂಡ ಕೂಡ ಅಲ್ಲಿ ಇದ್ದು ಪ್ರಮುಖವಾಗಿ ಆಗ ನಾವೇನಲ್ಲಿ ನೋಡ್ತಾ ಇದ್ದೀವಿ, ಅಲ್ಲೊಂದು ಬಲೂನ್ ಥರ ಕಟ್ಟಿ ಒಂದು ದೋಣಿ ನಿಂತಿದೆಯಲ್ಲ, ಆ ದೋಣಿ ನಿಂತಿರುವಂಥ ಜಾಗದಲ್ಲೇ ಮೊನ್ನೆ ಆ ಟಿಂಬರ್ ಅಂದರೆ ಕೇರಳ ಮೂಲದ ಬೆನ್ಸ್ ಟ್ರಕ್ ಏನಿತ್ತು, ಆ ಟ್ರಕ್ನ ಒಳಭಾಗದಲ್ಲಿ ಟಿಂಬರನ್ನು ಕಟ್ಟಿದಂಥ ಹಗ್ಗ ಕೂಡ ಪತ್ತೆಯಾಗಿತ್ತು. ಅದೇ ಜಾಗದಲ್ಲಿ ಆ ಒಂದು ಟ್ರಕ್ ಕೂಡ ಇರುವಂಥದ್ದು. ಆದರೆ ಆ ಟ್ರಕ್ಕನ್ನು ಅಷ್ಟು ಸುಲಭವಾಗಿ ಮೇಲಕ್ಕೆ ಎತ್ತೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಈ ಒಂದು ದಡದಲ್ಲಿದ್ದಂಥ 2 ಆಲದ ಮರ ಅದರ ಮೇಲೆ ಬಿದ್ದಿರುವಂಥ ಹಿನ್ನೆಲೆಯಲ್ಲಿ, ಜೊತೆಗೆ ಆಲದ ಮರದ ಮೇಲ್ಭಾಗದಲ್ಲಿ ಒಂದು ಬಂಡೆಕಲ್ಲು ಕೂಡ ಇದೆ ಎನ್ನುವ ಮಾಹಿತಿಯನ್ನು ಈಶ್ವರ್ ಮಲ್ಪೆ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಮೊದಲಿಗೆ ಆಲದ ಮರವನ್ನು ಮೇಲಕ್ಕೆ ಎತ್ತುವಂಥ ಕಾರ್ಯ ಕೂಡ ನಡೆಯುತ್ತೆ. ಸ್ಮಿತಾ, ನೋಡಿ, ನಿನ್ನೆ ಕಾರವಾರದ ಕಾಳಿ ನದಿಯಲ್ಲಿ ಬಿದ್ದಂಥ ಲಾರಿಯನ್ನು ಯಾವ ರೀತಿಯಾಗಿ ಹೊರಕ್ಕೆ ತೆಗೆಯಲಾಯಿತು, ಅದೇ ಮಾದರಿಯಲ್ಲಿ ಇವತ್ತು ಮೊದಲಿಗೆ ಆಲದ ಮರವನ್ನು ಹೊರಕ್ಕೆ ತೆಗೆಯಲಾಗುವಂಥ ಕೆಲಸಗಳಾಗುತ್ತೆ. ಅದಾದ ಬಳಿಕ ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಕೆಲಸವೂ ಕೂಡ ಆಗುತ್ತೆ. ಹಾಗಾಗಿ ನಿನ್ನೆ ಕಾರವಾರದ ಕಾಳಿ ನದಿಯಲ್ಲಿ ಯಾರೆಲ್ಲ ಕಾರ್ಯಾಚರಣೆಯನ್ನು ಮಾಡಿದ್ರು, ಯಾವ್ಯಾವ ಕ್ರೇನ್ಗಳಲ್ಲಿ ಕಾರ್ಯಾಚರಣೆ ನಡೆಸಿತ್ತು, ಆ ಎಲ್ಲ ಕ್ರೇನ್ಗಳನ್ನು ಕೂಡ ಇಲ್ಲಿಗೆ ಇವತ್ತು ತರಿಸಿಕೊಳ್ಳಲಾಗಿದೆ. ಅಲ್ಲಿ ಇದ್ದಂಥ ಒಂದಷ್ಟು ಜನರನ್ನು ಕೂಡ ಇಲ್ಲಿಗೆ ಕರೆದುಕೊಂಡು ಬಂದು ಅವರ ಮೂಲಕ ಅವರ ಸಹಾಯದಿಂದಲೂ ಕೂಡ ಇವತ್ತು ಆ ಒಂದು ಆಲದ ಮರ ಹಾಗೆ ಟ್ರಕ್ಕನ್ನು ಮೇಲಕ್ಕೆ ಎತ್ತುವಂಥ ಎಲ್ಲ ಪ್ಲಾನ್ಗಳನ್ನು ಕೂಡ ಮಾಡಲಾಗ್ತಾ ಇದೆ. ನೋಡಿ, ಪ್ರಮುಖವಾಗಿ ನಿನ್ನೆಯ ಕಾರ್ಯಾಚರಣೆ ಬಹುತೇಕ ಸಕ್ಸಸ್ ಆಗಿತ್ತು. ಹಾಗಾಗಿ ಇಲ್ಲಿನ ಕಾರ್ಯಾಚರಣೆ ಕೂಡ ಯಶಸ್ವಿ ಆಗಲಿ ಎನ್ನುವ ಕಾರಣಕ್ಕೋಸ್ಕರ ಕ್ರೇನ್ಗಳನ್ನು ತಂದು ನಿಲ್ಲಿಸಲಾಗಿದೆ. ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿದ್ದಾರೆ, NDRF ಅವರಿದ್ದಾರೆ, SDRF ಅವರಿದ್ದಾರೆ, ನೇವಿ ತಂಡ ಇದೆ, ಈಶ್ವರ್ ಮಲ್ಪೆ ತಂಡ ಕೂಡ ಇದ್ದು ನದಿಯ ಒಳಭಾಗಕ್ಕೆ ಹೋಗಿ ನೋಡಿ, ಅಲ್ಲಿ ಆ ಜಾಗದಲ್ಲಿ ನಾವೀಗ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಈಶ್ವರ್ ಮಲ್ಪೆ ತಂಡ
ಕಬ್ಬಿಣದ ಹುಕ್ಗಳನ್ನು ತೆಗೆದುಕೊಂಡು ಹೋಗಿ ಕಬ್ಬಿಣದ ರೋಪ್ಗಳನ್ನು ತೆಗೆದುಕೊಂಡು ಹೋಗಿ ಆಲದ ಮರಕ್ಕೆ ಕಟ್ಟಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಆ ಬಳಿಕ ಅದನ್ನು ಮೇಲಕ್ಕೆ ಎಳೆಯುವಂಥ ಕೆಲಸಗಳು ಕೂಡ ಆಗುತ್ತೆ. ಸ್ಮಿತಾ ನೋಡಿ, ಈಗ ಸ್ಮಿತಾ ನಾವು ಗಮನಿಸ್ತಾ ಇದ್ದೀವಿ ಗಂಗಾವಳಿ ನದಿ ಆರಂಭದ ದಿನದಲ್ಲಿ ಅಂದರೆ ಗುಡ್ಡ ಕುಸಿತ ಆದಂಥ ಸಂದರ್ಭದಲ್ಲಿ ಯಾವ ಸ್ಪೀಡ್ ಇತ್ತು, ಆದರೆ ಈಗ ತಟಸ್ಥವಾಗಿರುವಂಥ ಹಿನ್ನೆಲೆಯಲ್ಲಿ ಜೊತೆಗೆ ಆ ನದಿಯ ಮಧ್ಯಭಾಗದಲ್ಲಿ ಬಿದ್ದಿರುವಂಥ ಗುಡ್ಡವನ್ನು ಕೂಡ ನಾವು ಗಮನಿಸ್ಬೋದು. ಇದರ ಜೊತೆಗೆ ಮತ್ತೊಂದು ಭಾಗದಲ್ಲಿ ಕೂಡ ಅಂದರೆ 2 ಆಲದ ಮರ ಏನಿತ್ತು, ಆ ಆಲದ ಮರ ಕೂಡ ಎಲ್ಲೊಂದು ಕಡೆ ಆರಂಭದ ದಿನಗಳಲ್ಲಿ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇತ್ತು. ಅಲ್ಲಿ ಒಂದು ಆಲದ ಮರ ಇರುವಂಥ ದೃಶ್ಯವನ್ನು ಕೂಡ ಈಗ ನಮ್ಮ ಕ್ಯಾಮ್ರಾ ಪರ್ಸನ್ ಕಿರಣ್ ತೋರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಆಲದ ಮರದಂತೆ ದೊಡ್ಡದಾದಂಥ ಬೃಹದಾಕಾರದ ಆಲದ ಮರ, ಬಹಳ ವರ್ಷಗಳ ಹಳೆಯದಾದಂಥ ಆಲದ ಮರ ಈಗ ಆ ಒಂದು ಟ್ರಕ್ನ ಮೇಲೆ ಬಿದ್ದಿದೆ. ಆ ಒಂದು ಆಲದ ಮರವನ್ನು ಮೇಲಕ್ಕೆ ಎಳೆಯುವಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಟ್ರಕ್ಕನ್ನು ಕೂಡ ಎಳಿತಾರೆ. ನೋಡಿ, ಮೊದಲ ಅಂದರೆ ಈ ಒಂದು ಕಾರ್ಯಾಚರಣೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿ ಸೋಮವಾರ ಮತ್ತೆ ಕಾರ್ಯಾಚರಣೆ ಆರಂಭ ಮಾಡಿದಂಥ ಸಂದರ್ಭದಲ್ಲಿ ಈಶ್ವರ ಮಲ್ಪೆ ತಂಡ ಇಲ್ಲಿಗೆ ಬಂದು ಒಳಭಾಗಕ್ಕೆ ಹೋಗಿ ಅಲ್ಲಿ ತೆಗೆಯುವಂಥ ಕೆಲಸವನ್ನು ಮಾಡಿದಾಗ, ಅಲ್ಲಿ ಹುಡುಕಾಡುವಂಥ ಕೆಲಸವನ್ನು ಮಾಡಿದಾಗ ಪ್ರಮುಖವಾಗಿ ಅವರಿಗೆ ಆ ಲಾರಿಗೆ ಬಳಕೆ ಮಾಡ್ತಾ ಇದ್ದಂಥ ಜಾಕ್ ಕೂಡ ಪತ್ತೆ ಆಗಿತ್ತು. ಇವತ್ತು ಕೂಡ ಒಂದು ಮೆಟಲ್ ಮಾದರಿಯ ಒಂದು ವಸ್ತು ಕೂಡ ಪತ್ತೆ ಆಗಿದೆ ಅನ್ನುವ ಮಾಹಿತಿ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಹಾಗಾಗಿ ಈಗ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದ್ದು ಇವತ್ತು ಬಹುತೇಕ ಆಲದ ಮರವನ್ನು ಮೇಲಕ್ಕೆ ಎತ್ತಿದೆ. ಆದರೆ ಆ ಬಳಿಕ ಟ್ರಕ್ಕನ್ನು ಕೂಡ ಒಂದು ಕಬ್ಬಿಣದ ರೋಪ್ವೆಗಳ ಮೂಲಕ ಅದನ್ನು ಕಟ್ಟಿ ಅದಕ್ಕೆ ಮೇಲಕ್ಕೆ ಎಳೆಯುವಂಥ ಕೆಲಸಗಳು ಕೂಡ ಆಗಲಿದೆ. ಸ್ಮಿತಾ, ಧನ್ಯವಾದ ನಾಗೇಂದ್ರ ಬಾಬು ಮಾಹಿತಿಗಾಗಿ. ನಾಡಿನಾದ್ಯಂತ ವರಮಹಾಲಕ್ಷ್ಮಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಅದರಲ್ಲೂ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮನೆಯಲ್ಲಿ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ. ವರಮಹಾಲಕ್ಷ್ಮಿ ಪೂಜೆ ಪುನಸ್ಕಾರವನ್ನು ಕುಟುಂಬ ಸಹಿತರಾಗಿ ಮಾಡಿದ್ದಾರೆ. ಪೂಜೆ, ಆರತಿ, ಹಬ್ಬ ಆಚರಣೆ ಇದೆಲ್ಲವನ್ನ ಮಾಡಿದ್ದಾರೆ. ಇದರ ಜೊತೆಗೆ ಕನ್ನಡಿಗರಿಗೆ ಉಪೇಂದ್ರ ದಂಪತಿ ಹಬ್ಬದ ಶುಭಾಶಯವನ್ನ ಕೂಡ ಕೋರಿದ್ದಾರೆ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾಗಿರುವೆ ರಾಘವೇಂದ್ರ, ಬಿಸಿಲಲ್ಲಿ ಒಣಗಿಸು, ಮಳೆಯಲ್ಲಿ ತೋರಿಸು